ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಆಂಟ್ರಪ್ರಿನರ್ಸ್ ಐಡಿಯಾಸ್ ವಿಲ್ ಡೈ ಇನ್ ದಿಸ್ ಸ್ಟೇಜ್. ಯಾಕೆ ಅಂದರೆ ನಿಮ್ಮ ಹತ್ರ ಬ್ರಿಲಿಯಂಟ್ ಐಡಿಯಾ ಇರುತ್ತೆ. IT ಕೆಫೆಟೇರಿಯಾಗಳಲ್ಲಿ ಕಾಫಿ ಕುಡಿಯೋಕ್ಕೆ ಹೋದಾಗ, ಮಗ ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ, ಯಾರಾದರೂ ಇದಕ್ಕೆ ಫಂಡ್ ಮಾಡಿದ್ರೆ ಸೂಪರ್ ಬಿಸ್ನೆಸ್ ಮಾಡ್ಬೋದು, ಯೋಚನೆ ಮಾಡಿರ್ತೀರ. ಕಾಲೇಜ್ ಹುಡುಗರು ಈಗ ಪಾಸ್ಔಟ್ ಆಗಿರೋದು, ಡೂಡ್ ಐ ಹ್ಯಾವ್ ಗಾಟ್ ಅ ನೈಸ್ ಐಡಿಯಾ, ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ದಿಸ್, ಐ ನೀಡ್ ಸಮ್ ಇನ್ವೆಸ್ಟರ್ ಬ್ರೋ ಥಾಟ್ ಇರುತ್ತೆ. ಇನ್ನೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ, ಆಸ್ಪಿರೇಷನಲ್, ದೇ ಸಿ ಎವ್ರಿ ಡೇ ಟು ಡೇ ಆ್ಯಕ್ಟಿವಿಟಿ, ದೇ ನೋ ವೇರ್ ಎಕ್ಸಾಕ್ಟ್ಲಿ ದ ಗ್ಯಾಪ್, ದೇ ಹ್ಯಾವ್ ಅ ಬ್ರಿಲಿಯಂಟ್ ಐಡಿಯಾ ಬಟ್ ದೇ ಡೋಂಟ್ ಹ್ಯಾವ್ ಅ ಫಂಡ್. ಸೊ ಈ ಥರದ ಕೇಸು ನೀವಾಗಿದ್ದರೆ ನಿಮಗೆ ಹೇಗೆ ಇದನ್ನು ಅಪ್ರೋಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ, ಯಾಕಂದರೆ ನಾನು ಅದೇ ಸ್ಟೇಜಲ್ಲಿ ಇದ್ದವನು. ಸೊ ಇದಕ್ಕೆಲ್ಲದಕ್ಕೂ ಮೇಯ್ನ್ ಸೊಲ್ಯೂಷನ್ ಏನಂದರೆ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಕರೀತಾರೆ. ಏನದು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತಂದರೆ, ಇದು ಗೌರ್ಮೆಂಟ್ ಕಡೆಯಿಂದ ಏನದು ಒಂದೊಂದು ಇನ್ಸ್ಟಿಟ್ಯೂಟ್ಸು ಅಲ್ಲಿ ಎಂಟ್ರಪ್ರಿನರ್ಸ್ನ ಅಥವಾ ಈ ಏನದು ಸ್ಟಾರ್ಟಪ್ ಕಲ್ಚರ್ನ ಬೆಳೆಸೋದಕ್ಕೆ ಅಲ್ಲಿ ನಿಮಗೆ ಪಾಠ ಮಾಡ್ತಾರೆ, ಅಂದರೆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾರೆ, ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಬಿಸ್ನೆಸ್ ಏನು ಎತ್ತ ಅಂತ. ಟೆಕ್ನಾಲಜಿ ಇನ್ಕ್ಯುಬೇಟರ್ಸ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈ IIMB ಬ್ಯಾಂಗ್ಳೂರು ಅಲ್ಲಿ NSR ಸೆಲ್ ಅಂತ ಏನೋ ಇದೆ. ಸೊ ಅದು ಬಂದು ಅಲ್ಲಿ ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ಸಸ್ಟೈನಬಿಲಿಟಿ ಆಗಿರ್ಬೋದು, ಅಥವಾ ಕಾರ್ಬನ್ ಎಮಿಷನ್ ಆಗಿರ್ಬೋದು, ಕಾರ್ಬನ್ ಕ್ರೆಡಿಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ಆಸ್ಪೆಕ್ಟ್ಸು, ಪ್ಲ್ಯಾಟ್ಫಾರ್ಮ್ ಮಾಡ್ತೀನಿ ನಾನು, ಇನ್ನೊಂದೇನೋ ಆ್ಯಪ್ ಮಾಡ್ತೀನಿ, ಈ ಥರದ್ದೆಲ್ಲ ನೀವು ಅಲ್ಲೋಗಿ ಒಂದು ಸತಿ ತಿಳ್ಕೊಳ್ಳಿ. ಸೊ ಅಗ್ರಿ ಇನ್ಕ್ಯುಬೇಟರ್ಸ್ ಬರ್ತಾರೆ. ಅಗ್ರಿ ಇನ್ಕ್ಯುಬೇಟರ್ಸ್ ಬಂದು GKVK, CFTRI, NIFTIM, IIMR, ಈ ಥರದ್ದು ಪ್ರತಿಯೊಂದು ಸೆಕ್ಟರ್ಗೂ ಅದೇ ಆದ ಸೆಪ್ರೇಟ್ ಇನ್ಸ್ಟಿಟ್ಯೂಟ್ಸ್ ಇರುತ್ತೆ, ಮತ್ತು ಕಾಲೇಜಸ್ಸು ಇರುತ್ತೆ, IIT, IIMs, ಇಲ್ಲೆಲ್ಲ ನಿಮಗೆ ಆಪ್ಷನ್ಸ್ ಇರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲೋಗಿ ಅಪ್ರೋಚ್ ಮಾಡಿ. ಫಸ್ಟ್ ನೀವು ನಿಮ್ಗೆ ಏನೇ ಐಡಿಯಾ ಬರಲಿ, ಸೊ ನೀವು ನಿಮ್ಮ ಸರ್ಕಲಲ್ಲಿ ಡಿಸ್ಕಸ್ ಮಾಡಿ ಅಲ್ಲಿ ಡಿಮೋಟಿವೇಟ್ ಆಗೋದಕ್ಕಿಂತನೂ ನೀವು ಒಂದು ಸತಿ ಆ ಇನ್ಕ್ಯುಬೇಷನ್ ಸೆಂಟರ್ಸ್ನ ಸರ್ಚ್ ಮಾಡಿ, ನೀವು ಗೂಗಲಲ್ಲಿ ಅಲ್ಲಿ ವಿಸಿಟ್ ಮಾಡಿ, ನಿಮ್ಮದು ಡಿಸ್ಕಸ್ ಮಾಡಿ, ಅದಾದಮೇಲೆ ಅಟೆಂಡ್ ಮಾಡಿ ಸರ್ಟನ್ ಪ್ರೋಗ್ರಾಮ್ಸ್ನ, ಅದರ ರಿಲೇಟೆಡ್ ಟಾಪಿಕ್ಸ್ ಏನೇನಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆ ಟಾಪಿಕ್ದು ಕಾಂಪ್ಲೆಕ್ಸಿಟಿ ಏನಿದೆ ಅಥವಾ ಸಿಂಪಲ್ ಇದೆಯಾ, ಸೊ ಅದಕ್ಕೆ ಎಷ್ಟು ಕ್ಯಾಪಿಟಲ್ ಬೇಕಾಗ್ಬೋದು, ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ. ಸೊ ನನ್ನ ಹತ್ರ ಒಂದು 10 ಲಕ್ಷ ಇದೆ, ನಾನು ಮಾಡ್ತೀನಿ. ಸೊ ಸಮ್ಟೈಮ್ಸ್ ಇಟ್ ಬಿ ವೆರಿ ಹೆವಿ, ಯಾಕಂದರೆ SaaS ಪ್ರಾಡಕ್ಟ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಥವಾ ಈ ರೀತಿ ಫಿಸಿಕಲ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ ನೀವು ಮಾಡಿಕೊಂಡು ಒಂದು ಸರ್ಟನ್ ಬಿಸ್ನೆಸ್ ಒಂದು ಲೈನ್ ಸೆಟ್ ಮಾಡ್ಬೋದು. ಸ್ಕೇಲಿಂಗ್ ಈಸ್ ಡಿಫಿಕಲ್ಟ್. ಸೊ ಯು ಹ್ಯಾವ್ ಟು ಪ್ರೂವ್ ಸಮಥಿಂಗ್ ಅಲ್ವಾ. R&D ವರ್ಕ್ಸ್ ಏನಾದರೂ ಇದ್ದರೆ ತುಂಬ ಎಫರ್ಟ್ ಆಗುತ್ತೆ. ಸೊ ಬಯೋಟೆಕ್ನಾಲಜಿ ರಿಲೇಟೆಡ್ ನಮ್ಮದು C ಕ್ಯಾಂಪ್ ಅಂತ ಇದೆ, ಬಯೋ ಇನೋವೇಷನ್, ಬ್ಯಾಂಗ್ಳೂರು ಬಯೋ ಇನೋವೇಷನ್ ಸೆಂಟರ್ ಅಂತ ಇದೆ. ಸೊ ಈ ಥರದ್ದು ಮಲ್ಟಿಪಲ್ CFTRI ಎಲ್ಲೂ ಇದೆ, ಬೈರಾಕ್ ರಿಲೇಟೆಡ್ಡು. ಯಾವ್ಯಾವುದು ಎಲ್ಲೆಲ್ಲಿ ಫಂಡ್ ಸಿಗುತ್ತೆ ಅಂದರೆ ನೀವು ಅಲ್ಲಿಗೆ ಹೋಗಿ ಇನ್ಸ್ಟಿಟ್ಯೂಟ್ಸ್ ಮಾತಾಡಿ, ಫಸ್ಟ್ ಏನೇನು ಫಂಡ್ಸ್ ಇದೆ, ಯಾವ್ಯಾವ ಟ್ರೈನಿಂಗ್ಸ್ ತೊಗೋಬೇಕು, ಇದೆಲ್ಲ ಆದಮೇಲೆ ದೆನ್ ಯು ಡಿಸೈಡ್ ವೆದರ್ ಟು ಇನ್ಕಾರ್ಪೊರೇಟ್ ದ ಕಂಪ್ನಿ ಆರ್ ನಾಟ್. ಸೊ ಆಲ್ ದಿ ಬೆಸ್ಟ್. ದಿಸ್ ಈಸ್ ಮೈ ಸೆಂಡ್ ಟು ಯು. ಟೇಕ್ ಕೇರ್.